ಅವಳಿಗೆ ಪಕ್ಕಾ ಗ್ಯಾರಂಟಿ. ತಲೆನೋವು, ತಲಕಾಯಿ ನಪ್ಪಿ, ನಡುಮ್ ನಪ್ಪಲು, ನರ್ದೋಷ ನೋವು, ಜಾಯಿಂಟ್ ನೋವು, ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ. ಅಣ್ಣ ಬಿಸಿ ಆಗ್ತಾ ಇದೆ. ಪರವಾಗಿಲ್ಲ, ನೋವು ಕಮ್ಮಿ ಆಗುತ್ತೆ ಸ್ವಾಮಿ. ಮಾಡ್ಲೇಬೇಕು, ಜೀವನ ಕಟ್ಕೊಂಡ್ಮೇಲೆ ಬಿಡಲ್ಲ ಅವರು. ಬಿಡಲ್ಲ, ಯಾರು ಬಿಡಲ್ಲ? ಹೆಂಗಸ್ರುಗಳು. ಮತ್ತೆ ಕಟ್ಕೊಂಡಿದ್ದ ಕಟ್ಕೊಂಡ್ಬಿಟ್ಟಿದೀವಲ್ಲ, ಅನುಭವಿಸ್ಲೇಬೇಕು. ಕಷ್ಟ ಬರ್ಲಿ ಸುಖ ಬರ್ಲಿ. ಯಾಕೆ ಕಟ್ಕೊಂಡ್ರಿ ಮತ್ತೆ ಅವತ್ತು? ಯಾಕೋ ಹಿಂಗೆ ಮದುವೆ ಮಾಡಿರು ತಂದೆ ತಾಯಿ. ಮಟನ್ಗೆ ಒಬ್ರು ಬರೋದಕ್ಕೆ ಅವ್ರ ಫ್ರೆಂಡ್ಗಳ್ನು ಕರ್ಕೊಂಡು ಇಬ್ರು ಬರ್ತಾರೆ. ಗಾಡಿಲಿ ಒಬ್ನೇ ಹೆಂಗ್ ಹೋಗೋದು ಅಂತ ಇನ್ನೊಬ್ರು ಜೊತೆಗೆ ಹಾಕ್ಕೊಂಡ್ ಬರ್ತಾರೆ. ಅವ್ರು ಬೇಡ ಅನ್ನಕ್ಕಾಗಲ್ಲ. ಓ ಮುನಿಯ, ಓ ಮರಿಯ, ಓ ಕೆಂಚ, ಓ ಜವರ, ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ. ಅಣ್ಣ ನಿಮ್ಮ ಹೆಸರೇನು? ಶ್ರೀನಿವಾಸ ಮೂರ್ತಿ. ಯಾವ ಊರವರು? ನಾವು ತುಮಕೂರು ಹತ್ರ ಹೊನ್ನೇನಹಳ್ಳಿ. ಹೊನ್ನೇನಹಳ್ಳಿ. ಹೊನ್ನೇನಹಳ್ಳಿ ಮಂಜುಳವ್ರ ಊರು? ಹೌದು, ಅದೇ ಊರು. ಸ್ನೇಹಿತರೆ, ಹೊನ್ನೇನಹಳ್ಳಿ ಇನ್ನು ಸಂಪತ್ತಿಗೆ ಸವಾಲ್ ಖ್ಯಾತಿಯ ಕಲಾವಿದೆ ಮಂಜುಳವ್ರ ಊರದು. ಹೌದು. ಸುಟ್ಟು ಬಿಡ್ತೀಯಾ? ಎಲ್ಲಿ ಸುಡು ನೋಡೋಣ. ಓಹೋ ಸೂಪರ್. ಅಣ್ಣ ಏನಿಲ್ಲಿ? ನಾವು ದೇವ್ರ ಕೆಲಸ ಮಾಡಕ್ ಮರಿ ಕೊಂಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಏನು ಹಬ್ಬ ಆಯ್ತಾ? ನಮ್ಮನೇಲಿ ದೇವ್ರ ಕೆಲಸ. ಮನೆ ದೇವ್ರಾ? ಯಾವ ದೇವ್ರು? ತಿರುಪತಿ ವೆಂಕಟರಮಣ ಸ್ವಾಮಿ. ಎಂಟ್ರೆನ್ಸ್ ಎಂಟ್ರೆನ್ಸ್ ಮರಿ ಹೊಡಿತಾರಾ? ಅರ್ಸೇವೆ ಮಾಡಿ ಮರಿ ಹೊಡಿತಾರೆ. ಇಲ್ಲಿ ಊರಲ್ಲ ತಿರುಪ್ತಿಲ್ಲ? ಊರಲ್ಲಿ. ಊರಲ್ಲಿ ಎಂಟ್ರೆನ್ಸ್ ಸ್ವಾಮಿಗೆ. ಹ್ಮ್, ವೆರಿ ಗುಡ್. ಈಗ ಯಾಕೆ ದೊಡ್ಡ ತಗೊಂಡಿದ್ದೀರಲ್ಲ? ಇದು ಜನ ಜಾಸ್ತಿ ಬರ್ತಾರೆ. ಎಳೆ ಮರಿ ಆದರೆ ಕಡಿಮೆ ಜನ ಇದ್ದರೆ ನಡೀತದೆ. ಸ್ವಲ್ಪ ಜನ ಜಾಸ್ತಿ ಇದ್ದಾಗ ಅದು ತಡ್ತಾ ಬರ್ತದೆ. ಎಲ್ಲರಿಗೂ ಹಾಕ್ಬೋದು. ಆ ಕಾರಣಕ್ಕೆ. ಎಷ್ಟು ಕೆ ಜಿ ಅದು ಇದು? ಅದು ಅವ್ರು ಹೇಳ್ತಾರೆ 40 kg ಬರುತ್ತೆ ಅಂತ ಹೇಳಿ. ಕೊಯ್ದಾಗ ತೂಕಕ್ಕೆ ಹಾಕಿದಾಗ ಎಷ್ಟು ಬರುತ್ತೆ ಅಂತ ಹೇಳಿ. ತೂಕ ಕೊಡಲ್ರ? ತೂಕ ಇಲ್ಲ ಇಲ್ಲಿ. ತೂಕ ಮಿಷಿನ್ ಇಲ್ಲ? ಇಲ್ಲ. ಕಣ್ಣಳ್ತೆ. ಕಣ್ಣಳತೆ ನೋಡಿ ಸ್ನೇಹಿತರೆ, ಇಲ್ಲಿ ತೂಕ ಮಷಿನ್ ಇಲ್ಲ, ಕಣ್ಣಳ್ತೆಲ್ಲ ಇಷ್ಟು ಕೆ ಜಿ ಅಂತ ಹೇಳ್ತಾರೆ ಅಂತ ಎಕ್ಸ್ಪರ್ಟ್ಸ್ ಇಲ್ಲಿ. ಓಹೋ, ಒಂದು 2 kg ಹೆಚ್ಚು ಕಮ್ಮಿ ಇರ್ಬೋದು. ಹೌದು. ಈ ಹೆಂಗ್ ಲೆಕ್ಕ ಇದು? ಇದು 32,000 ರೂಪಾಯಿ ಕೊಟ್ಟಿದ್ದೀವಿ. ವರ್ಕೌಟ್ ಆಗುತ್ತಾ? ಏನು ವರ್ಕೌಟ್ ಆಗಲಿ ಬಿಡ್ಲಿ, ಲಾಸ್ ಆಗಲಿ, ಏನು ದೇವ್ರ ಕೆಲಸ ಮಾಡೋದು ಹೇಳಕ್ಕೆ ಹೆಂಗಾಗುತ್ತೆ. ವರ್ಷಕ್ಕೊಂದ್ಸಲ ತಗೋತೀರಾ? ಇಲ್ಲ, ನಾವು 5 ವರ್ಷ 6 ವರ್ಷ ಹಿಂಗೆ ಬಿಟ್ಕೊಂಡು ನಮ್ಮನೆಲ್ಲೂ 3 ಸಾಕಿದ್ದೀವಿ. ಅದ್ರ ಜೊತೆಗೆ ಇದೊಂದು ಎಟ್ಕಲ್ದು 3 ಇದೆ. ಸುಮಾರು ನಾವು 3 ಇದೆ. ಅಲ್ಲಿಗೆ ಹತ್ತತ್ರ ಒಂದು 100 kg ಆಯಿತು. 100 kg ಮೇಲೆ ಆಗುತ್ತೆ. ಎಷ್ಟು ಜನ ನಂಟ್ರು? ಒಂದು 400-450 ಜನ. ಓ, ದೊಡ್ಡ ನಂಟ್ರು ನಿಮ್ಮದು, ದೊಡ್ಡ ಬಳಗ. ಇನ್ನು 1000 ಜನ ಕೂಡ ಹಾಕೋರಿದ್ದಾರೆ, 1000 ಜನ ಬರುವಂಥವ್ರು ಇದ್ದಾರೆ. ಓ, ಬಾಡೆ ಅಂದ್ರೆ ಬರ್ತಾರೆ. ಹೌದು, ಭಾನುವಾರ ಬೇರೆ. ನಾಳಕ? ಅಲ್ಲ, ಮುಂದಿನ ಭಾನುವಾರ ಸಂಡೇ ಸಿಗುತ್ತಲ್ಲ, ರಜಾ ಇರುತ್ತೆ, ಹೇಳ್ದವರೆಲ್ಲ ಬರ್ತಾರೆ. ಇದು ಮಟನ್ಗೆ ಒಬ್ರು ಬರೋದಕ್ಕೆ ಅವ್ರ ಫ್ರೆಂಡ್ಗಳ್ನು ಕರ್ಕೊಂಡು ಇಬ್ರು ಬರ್ತಾರೆ. ಹಿಂಗೆ ಗಾಡಿಲಿ ಒಬ್ನೇ ಹೆಂಗ್ ಹೋಗೋದು ಅಂತ ಇನ್ನೊಬ್ರು ಜೊತೆಗೆ ಹಾಕ್ಕೊಂಡ್ ಬರ್ತಾರೆ. ಅವ್ರು ಬೇಡ ಅನ್ನಕ್ಕಾಗಲ್ಲ. 40,000 42,000. ಒಳ್ಳೆದಾಗ್ಲಿ ಅಣ್ಣ. ಹೊನ್ನೇನಹಳ್ಳಿ ನಮ್ಮ ಮಂಜುಳವ್ರ ಊರು. ಅಲ್ಲೇ ಕೃಷ್ಣದೇವರಾಯರ ಒಂದು ಶಾಸನ ಕೂಡ ಇದೆ. ಕೃಷ್ಣದೇವರಾಯ ಸ್ವಾಮಿದ್ದು ಶಾಸನನೂ ಇದೆ. ನೋಡಿ, ನಮ್ಮ ರೈತರಿಗೆ ಗೊತ್ತು ಶ್ರೀಕೃಷ್ಣ ದೇವರಾಯರು ತೀರ್ಕೊಂಡಿದ್ದು ಯಾವ ವರ್ಷ ಅಂತ ಹೇಳುವಂತಹ ಶಾಸನ ಇಡೀ ಕರ್ನಾಟಕ ಭಾರತದಲ್ಲಿ ಎಲ್ಲೂ ಇಲ್ಲ. ಅದಿರೋದು ನಮ್ಮ ತುಮಕೂರಿನ ಹೊನ್ನೇನಹಳ್ಳಿಲೇ, ಇವ್ರ ಊರಲ್ಲಿ. ಅಂತ ಒಳ್ಳೆ ಊರದು. ಮಹಾ ರಾಜಾದಿರಾಜ ರಾಜ ಪರಮೇಶ್ವರ ಶ್ರೀ ವೀರ ಪ್ರತಾಪ ಕೃಷ್ಣರಾಯ ಮಹಾರಾಯರು ಅಸ್ತಮಯವಾಗಲು ಮರುಗುಲ ನಾಡೊಳಗಣ ತುಮಕೂರು ಸೀಮೆಯ ಹೊನ್ನೇನಹಳ್ಳಿ ಗ್ರಾಮವನ್ನು ತುಮಕೂರು ಸೀಮೆ ಗೌಡ ಪ್ರಜೆಗಳು ತುಮಕೂರ ವೀರ ಪ್ರಸನ್ನ ಹನುಮಂತ ದೇವರಿಗೆ ದೇವರ ಪೂಜೆಗೆ ಧಾರೆ ನೆರೆದು ಕೊಟ್ಟದು ಹೊನ್ನೇನಹಳ್ಳಿ ಗ್ರಾಮ. ಅಣ್ಣ ಬೈತಾರೆ, ಒಬ್ರು ಕರೆದು ಇಬ್ರು ಬರ್ತಾರೆ. ಬೈಕ್ ಎತ್ಕೊಂಡು ಅಂತ ನಾನ್ ಬಂದ್ರೆ ಅಟ್ಟೆ ಅಣ್ಣ ಬಿಟ್ಟಾರ. ನಾನು ನೋಡಿ ಒಬ್ರು ಕರೆದು ಇಬ್ರು ಕರ್ಕೊಂಡ್ಬರ್ತೀನಿ. ಅಯ್ಯೋ, ದೊಡ್ಡ ಮನ್ಸು ರೈತರು, ದೊಡ್ಡ ಮನ್ಸು. ಅಣ್ಣ ಏನ್ ರೈತರ ನೀವು? ಏನ್ ಮಾಡ್ತೀರಿ? ವ್ಯವಸಾಯ, ಹೈನುಗಾರಿಕೆ. ನಮ್ದಿರೋದೆಲ್ಲ 1 ಎಕರೆ 1.5 ಎಕರೆ. ಜೀವನ ಹಿಂಗೆ. ಮಗ KSRTC ಡ್ರೈವರ್ ಕೆಲಸ ಮಾಡ್ತಾನೆ. ಅಪಾಯಿಂಟ್. ಅದರಲ್ಲೇ ಒಂಚೂರು ತೋಟ ಐತೆ. ಹೈನುಗಾರಿಕೆ 2 ಸ್ಕೂಲ್ ಇದೆ. ಹೊಸಗಳು. ಇವ್ರ್ಯಾರು? ನಮ್ಮ ಮನೆಯವರು. ಓ, ಹೌದಾ? ಒಟ್ಟು ಹೆಂಗೋ ಜೀವನ ಮಾಡ್ತಾ ಇದೀರಾ? ಇನ್ನೇನ್ ಮಾಡೋದು. ಅಣ್ಣ ಬರ್ತೀರಣ್ಣ. ಥ್ಯಾಂಕ್ ಯು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ,
ಸೊ ಸಂಸಾರ ಸಾಗಿಸ್ಲೇಬೇಕು. ಹಾಸ್ಲೇಬೇಕು, ಮಾಡ್ಲೇಬೇಕು. ಜೀವನ ಕಟ್ಕೊಂಡ್ಮೇಲೆ ಬಿಡಲ್ಲ ಅವರು, ಬಿಡಲ್ಲ. ಯಾರು ಬಿಡಲ್ಲ? ಹೆಂಗಸ್ರುಗಳು. ಅದು ಕಟ್ಕೊಂಡಿದ್ದ ಕಟ್ಕೊಂಡ್ಬಿಟ್ಟಿದೀವಲ್ಲ, ಅನುಭವಿಸ್ಲೇಬೇಕು. ಕಷ್ಟ ಬರ್ಲಿ ಸುಖ ಬರ್ಲಿ. ಯಾಕೆ ಕಟ್ಕೊಡ್ರಿ ಮತ್ತೆ ಅವತ್ತು? ಯಾಕೋ ಹಿಂಗೆ ಮದುವೆ ಮಾಡಿದ್ರು ತಂದೆ ತಾಯಿ. ಜೀವನ ಮಾಡ್ತಾವ್ರೆ, ನಾವುಗಳೇ ಗ್ರೇಟು. ಇನ್ನ ಇರೋರೆಲ್ಲ ಬೇರೆಯವರೆಲ್ಲ ಮನೆ ಕುಂತ್ಕೊಂಡು ತಂದಾಕಿ ತಿನ್ಕೊಂಡವ್ರೆ. ಅವ್ರೆ ಇವ್ರು ಇಲ್ಲ ಬಿಡಿ, ಇವ್ರು ಎಲ್ಲ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ದುಡಿತಾರೆ. ದುಡಿತಾರೆ. ಅದ್ರಾಗ ಯಾರೋ ಒಬ್ರು ಸೋಂಬೇರಿಗಳು ಅಷ್ಟೇ, ಎಲ್ಲ ಅಪರೂಪಕ್ಕೆ. ಯಾರೋ. ಇದು ನಾವು ತುಮಕೂರು ಹೆಂಗ್ ತಗೊಂಡ್ ಹೋಗ್ತೀರಾ? ಯಾವ್ದನ ಲಗೇಜ್ ಆಟ ಇಲ್ಲ ಬಸ್ಸು ಎಂತ ಸಿವಿಲ್ ಬಸ್ಸಲ್ಲಿ ಹಾಕ್ತಾರ ಇದನ್ನ? ಸಿವಿಲ್ ಬಸ್ಸಲ್ಲಿ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ರಶ್ ಆದ್ರೆ ಹಾಕಲ್ಲ. ಬಾಡಿಗೆ ಕೊಡ್ಬೇಕು ಇದಕ್ಕೆ? ಹೌದು. ಎಷ್ಟಾಗ್ತಾರಲ್ಲ ಬಸ್ಸಲ್ಲಿ ಇದಕ್ಕೆ? ಇದಕ್ಕೆ ನಮಗೆ 40 ರೂಪಾಯಿ ತಗೊಂಡ್ರೆ ಇದಕ್ಕೊಂದು 60 ರೂಪಾಯಿ ಕೇಳ್ತಾರೆ. ಓ, ಮನುಷ್ಯಗಿನ ಬೆಲೆ ಜಾಸ್ತಿ ಇದಕ್ಕೆ, ಟಿಕೆಟ್ ಬೆಲೆ. ಜಾಗ ಜಾಸ್ತಿ ಹಿಡಿತದೆ. ಗಂಜಾಗಿಲ್ಲ ಮಾಡ್ಬಿಡ್ಬೋದು. ಹೌದು. ಬರ್ತೀನಿ ಅಣ್ಣ. ಥ್ಯಾಂಕ್ ಯು. ಎಂಟ್ರಾನ್ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಣ್ಣ. ಹಾ, ಹೇಗಿದ್ದೀರಾ? ಫುಲ್ ಏನು ಎಲ್ಲ ಪಾಯಸ ಮಾಡಕ್ ಬಿಟ್ಟಿದ್ದೀರಾ ರೋಡೆಲ್ಲ? ಸ್ನೇಹಿತರೆ, ನಮ್ಮ ಜೊತೆಗೆ ಕಲಾ ಮಾಧ್ಯಮದ ವೀಕ್ಷಕರಾದ ನಮ್ಮ ಗೆಳೆಯರಿದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಅಣ್ಣ, ನಿಮ್ಮ ಹೆಸರು ಹೇಳಿ. ಜಾಕಿರ್ ಹುಸೇನ್ ಅಂತ ಹೇಳಿ. ಅವಾಗ ಏನ್ ಮಾಡ್ತೀರಿ ಇಲ್ಲಿ? ನಾವು ತುಮಕೂರಲ್ಲಿ ಇದ್ದೀನಿ, ಸ್ವಂತ ಊರು ಇದೆ ಅಕ್ಕಿರಾಂಪುರ. ಅಕ್ಕಿರಾಂಪುರ ಸಂತೆಗೆ ಫೇಮಸ್. ಸಂತೆಗೆ ಫೇಮಸ್ ಇಡೀ ಕರ್ನಾಟಕದಲ್ಲಿ. ಕಲಾ ಮಾಧ್ಯಮ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಐತೆ. ಕಲಾ ಮಾಧ್ಯಮ ಎಲ್ಲ ನೋಡ್ರಿ ಅಂತ ಹೇಳಿ ಕರ್ನಾಟಕ ಜನರಲ್ಲಿ ಕೇಳ್ಕೊಳ್ತೀನಿ. ಅಣ್ಣ, ನಮ್ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಿಸ್ತವ್ರೆ. ತಗೊಳಕ್ ಬಂದಿದ್ವಿ, ಬೇಡ ಅಂತ ಹೇಳಿ. ಮದ್ವೆ ಐತೆ, ಇನ್ನೂ ಟೈಮ್ ಐತೆ, ಇನ್ನು 8 ದಿನ ಇದೆ ಟೈಮ್. ಅದಕ್ಕೆ ಆಮೇಲೆ ತಾಳ. ಯಾರ ಮದ್ವೆ? ನಮ್ಮ ಚಿಕ್ಕಪ್ಪನ ಮಗ ಇವನು. ಇವ್ರ ಮದ್ವೆ ಐತೆ? ಇವ್ರ ಮದ್ವೆ ಐತೆ ಬೆಂಗಳೂರಲ್ಲಿ ಐತೆ. ಬಂದ್ಬಿಡಿ ಮದ್ವೆಗೆ ನೆಕ್ಸ್ಟ್ ಶನಿವಾರ. ಯಾವ ಏರಿಯಾ? ಗುರಪ್ಪನ ಪಳ್ಳ. ಗುರಪ್ಪನ ಪಳ್ಳ, ಬಿಟಿಎಂ ಗುರಪ್ಪನ ಪಳ್ಳ. ಹೌದು, ಅದೇ ಬಿಲಾಲ್ ಮಸೀದಿ ಮಸೀದಿ ಇದೆಯಲ್ಲ, ಅಲ್ಲಿ ಬಿರಿಯಾನಿ ಒಳ್ಳೆ ಬಿರಿಯಾನಿ ಮಾಡ್ತಾರೆ. ಒಳ್ಳೆ ಬಿರಿಯಾನಿನೇ. ಮತ್ತೆ ಮುಸ್ಲಿಮ್ಸ್ ಅಲ್ಲಿ ಊಟ ಹೆಂಗ್ ಹಾಕ್ತಾರೆ ಗೊತ್ತಾ? ಟೇಬಲ್ ಮೇಲೆ ತಂದು ಇಟ್ಬಿಡ್ತಾರೆ, ನೀನೇ ಎಟ್ಟನ ಹಾಕೊಂಡು ತಿರ್ಕೊಂಡು ಹೋಗತ್ಲಾಗೆ. ಹೌದು, ಬಡ್ಸೋದೆಲ್ಲ ಇಲ್ಲ ಅವರಲ್ಲಿ. ಚೆನ್ನಾಗಿರುತ್ತೆ. ಬರ್ತೀನಿ. ಐತೆ ನಿಮ್ದೆಲ್ಲ ಹಾಕಿ ಕಳಿಸಿ ನನಗೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಲವ್ ಮ್ಯಾರೇಜ್? ಇಲ್ಲ ಇಲ್ಲ, ಏ ಕಳ್ಳ, ಅರೇಂಜ್ ಮ್ಯಾರೇಜ್. ಥ್ಯಾಂಕ್ ಯು ಜಾಕಿರ್ ಹುಸೇನ್. ಬರವಯ್ಯವ್ರ ಕೈಗುಣ ಒಳ್ಳೇದು. ಪರೀಕ್ಷೆ ಮಾಡಿ, ಯಾರ ಕೈಗುಣ ಹೆಂಗೈತೆ ಪರೀಕ್ಷೆ ಮಾಡಿ. ನವಳಿಗೆ ಪಕ್ಕಾ ಗ್ಯಾರಂಟಿ. ತಲೆ ನೋವು, ತಲಕಾಯಿ ನಪ್ಪಿ, ನಡುಮ್ ನಪ್ಪಲು, ವಾಯಿ ನಪ್ಪಲು. ನಮ್ದು ನಗರಗೆರೆ, ಗೌರಿಬಿದೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ನಾವು ಗೊರವೈನವರು. ತಲೆ ನೋವು, ಮೊಣಕಾಲು ನೋವು, ಸೊಂಟ ನೋವು, ಕೀಲ್ ನೋವು, ಪೆಟ್ಟಾಗಿದ ನೋವು, ನರದೋಷ ನೋವು, ಜಾಯಿಂಟ್ ನೋವು. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ. ಹಾಸ್ಪಿಟ್ಲ್ಗೆ ಹೋದ್ರೆ 1000-2000 ಕೊಡ್ತೀರಾ. 100 ರೂಪಾಯಿ ಖರ್ಚು ಮಾಡ್ಕೋ, ನೀನು ನೋವು ಆಯ್ತು. ಅಣ್ಣ ನಮಸ್ತೆ. ಏನಿವೆಲ್ಲ? ನೋವುಗೆ ಸ್ವಾಮಿ. ನೋವಿಗೆ? ನೋವು ಸ್ವಾಮಿ. ಏನ್ ನೋವಿಗೆ? ತಲೆ ನೋವು, ಮೊಣಕಾಲು ನೋವು, ಸೊಂಟ ನೋವು, ಕೈಕಾಲು ನೋವು, ಜಾಯಿಂಟ್ ನೋವು. ನೋವು ಕಮ್ಮಿ ಆಗುತ್ತೆ. ಹೆಂಗ್ ಕಮ್ಮಿ ಆಗುತ್ತೆ? ಎಲ್ಲ ಗಿಡಮೂಲಿಗೆ ಸ್ವಾಮಿ. ಇದು ಗಿಡಮೂಲಿಗೆ. ನಾವು ಗೊರವೈನವ್ರು. ನಾವು ಗೊರವೈನವ್ರು. ನಮ್ಮ ತಾತವ್ರ ಕಾಲದಿಂದ ಇದು ಮಾಡ್ತಾ ಇರೋದು. ಬಾಟ್ಲಿ 100 ರೂಪಾಯಿ. 100 ರೂಪಾಯಿ? 100 ರೂಪಾಯಿ. ಬಟ್ ಇದೆಲ್ಲ ವಾಸಿ ಆಗಲ್ಲ ಅಂತ ಬೈತಾರೆ ಜನ ಸ್ವಾಮಿ. ಅದು ಬೇರೆ, ಅದು ಬೇರೆ. ವೈದ್ಯದಲ್ಲಿ ಎಷ್ಟೋ ರಕ ಐತೆ. ವೈದ್ಯದಲ್ಲಿ ನಾವೆಲ್ಲ ಗಿಡಮೂಲಿಗೆ ಹಾಕಿ ತಯಾರು ಮಾಡ್ತೀವಿ ಸ್ವಾಮಿ. ನಮ್ಮ ಮನೆ ಹತ್ರ ಬರ್ತಾರೆ ಗಾಡಿ ಹಾಕ್ಕೊಂಡು, ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ಅಪ್ಪ ನಿಮ್ಮ ಕೈಗುಣ ಒಳ್ಳೇದಪ್ಪ, ನೋವು ಕಮ್ಮಿ ಆಯ್ತು ಅಂತಾರೆ. ಏನ್ ಬೇರೆ ಇವೆಲ್ಲ? ಇವು ನಾವು ಹೆಸರು ಹೇಳ್ಬಾರ್ದು ಸ್ವಾಮಿ. ಹೆಸರು ಹೇಳಂಗಿಲ್ವಾ? ಹೆಸರು ಹೇಳ್ಬಾರ್ದು ಸ್ವಾಮಿ. ಅದೇ ಸೀಕ್ರೆಟ್. ಅಲ್ಲ, ನೀವು ನೋಡಿರೋವೆ. ನೀವು ನೋಡಿರೋವೆ. ಇದು ಮಾಲಿಸ್ ಮಾಡೋದು. ಕೈ ಮಜಾ ಇದೆ. ಸರ್ ನಮಸ್ಕಾರ. ಬನ್ನಿ, ಸ್ವಲ್ಪ ಮಜಾ ಕೊಡ್ತಾವ್ರೆ. ಇದು ಸ್ವಾಮಿ ನೋವಾಯ್ತು. ನೋವೆಲ್ಲ ಆಯ್ತಾ? ನೋವಾ? ಬೆನ್ನು ನೋವಾಯ್ತು ಸರ್. ಬಾ ಸ್ವಾಮಿ. ಬೆನ್ನು ಎಡಿಟಿಂಗ್ ಬಗ್ಬೇಕಾ? ಬಗ್ಗು. ಅಯ್ಯೋ, ಎಲ್ಲಿಲ್ಲ ನೋವು? ಹೌದು. ಇರ್ ಸರ್. ಆಹಾ ಆಹಾ, ಆನಂದ ಪರಮಾನಂದ. ಪರಮಾನಂದ. ಅಣ್ಣ ಬಿಸಿ ಆಗ್ತಾ ಇದೆ. ಪರವಾಗಿಲ್ಲ, ನೋವು ಕಮ್ಮಿ ಆಗುತ್ತೆ ಸ್ವಾಮಿ. ಹೌದಾ? ಸಾಕ್ಬಿಡಿ ಸರ್. ಸಾಕು. ಫುಲ್ ಕಲ್ ತರ ಆಗ್ಬಿಟ್ಟೆ ಸ್ನೇಹಿತರೆ. ಈಗ ನಾನು ಸ್ವಾಮಿ ಈ ಮ್ಯಾನ್ ತರ ಆಗ್ಬಿಟ್ಟೆ. ನಾರ್ಮಲ್ ಪುರಿ ಆಗುತ್ತೆ ಸ್ವಾಮಿ. ಈ ತರನಾ? ಆಕ್ಚುಲಿ ಈ ಎಣ್ಣೆಲಿ ಏನಿದೆಯೋ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರು ಉಜ್ಜುದ್ರಲ್ಲ ಅದ್ರಲ್ಲಿ ಏನೋ ಇದೆ. ಫುಲ್ ಸ್ವಾಮಿ ಬೆಳ್ಳುಳ್ಳಿ ಎಣ್ಣೆ, ಸಾಸಿವೆ ಎಣ್ಣೆ, ನೀಲಗಿರಿ ತೈಲ, ಪೇಲ್ಕಿಲ್ಲರ್ ತೈಲ, ಲವಂಗ ಎಣ್ಣೆ ಎಲ್ಲ ಹಾಕ್ತೀವಿ ಸ್ವಾಮಿ. ಈ ಸಂತೆಲ್ ಬಂದ್ರೆ ಸಿಗ್ತೀರಾ? ಇಲ್ಲ ಇರ್ತೀವಿ ಸ್ವಾಮಿ. ವಾರ ಬಿಟ್ಟು ವಾರ ಬರ್ತೀನಿ ನಾನು. ಇವತ್ತು ಶನಿವಾರ ಎಲ್ಲಿದ್ದೀರಾ? ಬೇರೆ ದಿನ ಎಲ್ಲಿರ್ತೀರಾ? ದಿಬ್ಬೂರಳ್ಳಿ. ಹೌದಾ? ಸೋಮವಾರ ಪಾಗೋಡ ಸಂತೆ. ಸೊ ದಿನಕ್ಕೊಂದೊಂದ್ ಕಡೆ? ದಿನ ಒಂದೊಂದ್ ಕಡೆ ಹೋಗ್ತೀವಿ ಸರ್. ಲೋಕ ಜಂಗಮ ನೀವು. ಅಷ್ಟೇ ಸರ್. ಊರೂರು ಸುತ್ತಾ ಇರೋದು. ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ನನಗೂ ಗಂಡು ಮಕ್ಳಿಲ್ಲ ಸ್ವಾಮಿ. 6 ಜನ ಹೆಣ್ಣು ಮಕ್ಳು ನನಗೆ. ಎಷ್ಟು? 6 ಜನ. ಹೆಂಗೆ?
5 ಜನಕ್ಕೆ ಮದುವೆ ಮಾಡಿದ್ದೀನಿ, ಹಿಂಗೊಬ್ರು ಇದ್ದಾರೆ. ಹೆಂಗೆ ಈ ಶಕ್ತಿ? ಭಗವಂತರು ಕೊಟ್ಟಿದ್ದಾರೆ. ಕೈವಾರಂ ತಾತ ಮುಟ್ಟುನಾಯನ, ಕದರಿ ನರಸಿಂಹಸ್ವಾಮಿ ಮುಟ್ಟುನಾಯನ, ಮದ್ಗಿರಿ ಮಾರೇಮ್ಮ ತಲ್ಲಿ ಮುಟ್ಟುನಾಯನ, షెడుపుల అయినా సేతబళ్ళ అయినా దాట అయినా దాటినప్పులున్నా ఎటువంటి పీడినప్పులున్నా మేలే అయిపోయిన తండ్రి. ಗೊರಪ್ಪ ನಿಮ್ಮ ಕೈಗುಣ ಒಳ್ಳೇದು ಗೊರಪ್ಪ, ನಿಮ್ಮ ಜೀವನಾರ್ಥ ಒಳ್ಳೇದು ಗೊರಪ್ಪ. ಪರವಾಗಿಲ್ಲಪ್ಪ, ಇದ್ರಲ್ಲಿ ಪೌರ ಐತೆ, ನೋವಿಲ್ಲ ಸ್ವಾಮಿ, ನೋವು ಆಯ್ತು ಸ್ವಾಮಿ, ನೋವು ಅನ್ಬೇಕು. ನಿಮ್ಮ ಹೆಸರು ಹೇಳಿ? ಲಕ್ಷ್ಮೀ ವ್ಯವಸಾಯ. ಯಾವ ಊರು ಸರ್? ಬೈಚಾಪುರ ಸರ್. ಕೊಟ್ಗೆರೆ ತಾಲ್ಲೂಕು ಬೈಚಾಪುರ. ಕೊಟ್ಗೆರೆ ತಾಲೂಕು. ಕೊಟ್ಗೆರೆ ತಾಲ್ಲೂಕು. ನೀವು ರೈತರು? ರೈತರು ಸರ್. ವಾರ ವಾರ ಬರ್ತೀವಿ ಹೋಗ್ತಾ ಇರ್ತೀವಿ. ಮಾರಕ್ಕೆ ಬಂದ್ರೆ ತಗೊಳಕ್ ಬಂದು ಮಾರ್ತೀವಿ, ತಗೊಂತೀವಿ. ಇವತ್ತು ಮಾರಾಕಿದ್ವಿ. ಎಷ್ಟು ಮಾಡಿದ್ರೆ? 2 ಎಷ್ಟು ಬಂತು? 15,000. 2,000 ಬಂತು ಅಷ್ಟೇ. 2 ಮರಿ ತಗೊಬಂದಿದ್ದೆ, 2 ಮರಿ ಮಾರ್ಕೊಂಡಿದ್ದೆ. ಯಾವ ತಗೊಂಡಿದ್ರೆ? ನಮ್ಮ ಮನೆಗಳವೆ ಸಾಕಿದ್ವಿ, ಹಿಡ್ಕೊಬಂದು ಮಾರ್ಕೊಂಡಿದ್ವಿ. ಮಾರಿದ್ರೆ? ಪರವಾಗಿಲ್ಲ. ವೀಕೆಂಡ್ ದುಡ್ಡು ಬಂತು? ಬರ್ತದೆ ಸರ್. ನೀವು ಯಾವಾಗ ಟಿವಿಯಾಗ ನೋಡ್ತೀವಿ, ನಾವು ಯಾವಾಗಲೂ ನಿಮ್ಮ ಚಾನಲ್ ನೋಡ್ತಾನೆ ಇರ್ತೀವಿ. ಅದಕ್ಕೆ ಮಾತಾಡೋದು ನಮಸ್ಕಾರ. ಬೈಚಾಪುರದ ರೈತರು ನಮ್ಮ ಕಲಾ ಮಾಧ್ಯಮ ನೋಡ್ತಾರಲ್ಲ, ಲಾಟ್ರಿ ಹೊಡೆದಷ್ಟು ಖುಷಿ ಆಗ್ತಾ ಇದೆ. ಹಾಂ ಸರ್. ಅಣ್ಣ, ಈ ಕುರಿ ಅಂದ್ರೆ ಒಂಥರ ATM ತರ. ಹೌದು ಸರ್. ಅಲ್ಲೋಣ? ಹೌದಾ, ಯಾವಾಗ ದುಡ್ಡು ಆಗ್ತಾ ಇರ್ತೈತೆ, ದುಡ್ಡು ಹೋಗ್ತಾ ಇರ್ತೈತೆ. ನಾವೆಲ್ಲ ಸೀಮೆಸಲ್ಲಿ ಕಟ್ಕೊಂತೀವಿ, ಹಾಲು ಕರೆದಾಕ್ತೀವಿ. ಒಟ್ಟು ಇದ್ರಷ್ಟು ಸಮ ಬರಲ್ಲ. ಮಾರ್ತೀವಿ, ತಗೋತೀವಿ. ಹಣ ಈ ಕಡೆ ಬರ್ತೀವಿ. ಮಾಡ್ತಾರೆ ಬರ್ತೀವಿ ಸರ್. ರೈತರು ATM. ಹೌದು ಸರ್, ATM. ಯಾವಾಗ ಬೇಕಾವಾಗ ದುಡ್ಡು ತಗೊಂತಾರೆ. ತಗೋಬೋದು ಸರ್. ಬರೋಣ ಬರ್ತೀವಿ ಸರ್. ನಮ್ದು ಅಣ್ಣಂದು ಒಂದು ಫೋಟೋ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಊರು? ನಮ್ಮದು ಕಾಶಾಪುರ. ಎಲ್ಲಿ ಬರ್ತದೆ? ನಮ್ಮದು ಇಲ್ಲಿ ಕೊಟ್ಗೆರೆ ತಾಲೂಕೆ. ನಮ್ಮದು ಏನು ನಿಮ್ಮ ಹೆಸರು? ನಂಜುಂಡಪ್ಪ ಅಂತ. ಎಷ್ಟು ತಗೊಂಡ್ರಿ ಕುರಿ? ಅಣ್ಣ ಒಂದು 4 ತಗೊಂಡಿದ್ದೀವಿ, ಮ್ಯಾಕೆ ಮರಿ ತಗೊಂಡಿದ್ದೀವಿ. ಹಾಂ. ಇವೇ 8.5 ಬಿದ್ದು ಅಣ್ಣ. ಇವು ಒಂದು ಮರಿ ಅಣ್ಣ. ರೇಟ್ ಜಾಸ್ತಿ, ಸಂತೆ ಹಾಕೋ ಶಾನ ರೇಟ್ ಜಾಸ್ತಿ ಆಗಿದೆ. ಏನು ತಗೊಂಡೋಗಿ ಸಾಕ್ತೀರಾ? ಸಾಕಣ ತಗೊಂಡಿದ್ದೀವಿ. ಎಷ್ಟು ತಿಂಗಳು ಮರಿ ಇವು? ಅಣ್ಣ ಎಲ್ಲ ಇವು 4 ತಿಂಗಳು ಮರಿ ಅಣ್ಣ. ಹುಟ್ಟು 4 ತಿಂಗಳು? 4 ತಿಂಗಳು ಮರಿ. ಎಷ್ಟು ವರ್ಷ ಸಾಕ್ತೀರಾ? ಅಣ್ಣ 1 ವರ್ಷ ಸಾಕ್ಬೇಕು ಇವನ್ನ. ಸಾಕ್ರೆ ಎಷ್ಟಾಗುತ್ತೆ? ಸಾಕ್ಬೇಕು. ಇನ್ನು ವರ್ಷದ ಮೇಲೆ ಇಟ್ಕೊಂಡ್ರು ಸಾಕ್ಬೋದು. 6 ತಿಂಗಳಿಗೆ ಮಾರಿರು ಮಾರ್ಬೋದು. ಬಟ್ ಲಾಭನೇ. ನಿಮ್ಮಲ್ಲಿ ಹುಲ್ಲು ಸೊಪ್ಪಿದೆಯಾ ಅಲ್ಲಿ? ಹ್ಞೂ ಅಣ್ಣ, ಅಗಸೆ ಸೊಪ್ಪು ಐತೆ, ಕಡಲೆಬಳ್ಳಿ ಐತೆ, ರಾಗಿ ತಾಳು ಐತೆ, ಎಲ್ಲ ಐತೆ. ನೀವೇ ಬೆಳಿತೀರ? ನಾವೇ ಬೆಳಿತೀವಿ. ಅದೇ ಸೊಪ್ಪಿನ ಹಾಕೋದು? ಅದೇ ಸೊಪ್ಪು ಇದಕ್ಕೆ ಹಾಕೋದು. ಮನೇಲಿ ಜನ ನೋಡೋಕೆ? ಜನ ಅವ್ರಣ್ಣ. ನಮ್ಮ ಮನೆಯವ್ರು ಇನ್ನೂ 2 ಹುಡುಗರು ಅವ್ರೆ. ಎಷ್ಟು ಜನ ಮನೇಲಿರೋದು ನೀವು? ನಾವು 2 ಗಂಡು ಮಕ್ಳು ಅವ್ರೆ. ನಾವು ಮಾಡ್ಕೊಂತೀವಿ. ಇವ್ರು ನಿಮ್ಮ ಮಕ್ಕಳ? ಈಗ ಅಣ್ಣ ಇವ್ರು ನಮ್ಮ ಮಕ್ಕಳು. ಇವರು? ಹ್ಞೂ. ಅವರು ರೈತರೇ? ಅವರು ರೈತರು ಅಣ್ಣ. ನಾವು ಇಲ್ಲಿರೋರೆಲ್ಲ ರೈತರೇ. ಓಕೆ, ಒಳ್ಳೇದಾಗಲಿ. ಒಳ್ಳೇದು. ಈ 4 ಕುರಿ 400 ಕುರಿ ಆಗಲಿ. ಹ್ಞೂ, 100 ಮರಿ ಮೇಯಿಸ್ತೀವಿ ಮನೆ ಹತ್ರ. ಹ್ಞೂ, ಚಿನ್ನೂರು ಮರಿ ಅವೆ ನೋಡಿ. ಅವರು ಮರಿ ಮೇಯ್ಸಾರೆ, ನಾವು ಮರಿ ಮೇಯ್ಸ 100 ಮರಿ ಮೇಯಿಸ್ತೀವಿ. ಈಗ 100 ಮರಿ ಅವೆ? 100 ಮರಿ ಅವ ಶೆಡ್ ಹತ್ರ ಇವು. ಶೆಡ್ ಮಾಡಿದ್ದೀರಾ? ಶೆಡ್ ಮಾಡಿದ್ವಿ, ಹೈಟೆಕ್ ಶೆಡ್. 100 ಮರಿಗೂ ಅದೇ ಅಣ್ಣ, ರಾಗಿ ತಾಳು, ಕಳ್ಳೆಬಳ್ಳಿ, ಒಂದು ಲೋಡ್ ಕಳ್ಳೆಬಳ್ಳಿ ಬಂದು 40,000 ಹಾಕ್ಕೊಂಡು, ಇನ್ನು ಮನೆ ಕಡೆ ಸೊಪ್ಪು ಹಾಕ್ಕೊಂಡು ಮೇಯಿಸ್ಕೊಂಡಿರ್ತೀವಿ. 100 ಮರಿಲಿ ಎಷ್ಟೆಷ್ಟು ದಿನಕ್ಕೂ ಒಂದೊಂದು ಮಾರ್ತೀರಾ, ಅಥವಾ ಎಷ್ಟೆಷ್ಟು ದಿನಕ್ಕೂ ಬ್ಯಾಚ್ ಯಾವ ಥರ ಮಾರ್ತೀರಾ? ಅಣ್ಣ ಒಂದೇ ಸಾರಿ ತರೋದು, ಒಂದೇ ಸಾರಿನೇ ಮಾರೋದು. 1-2 ತಿಂಗಳು ಮೇಯಿಸ್ತೀವಿ, ಮಾರ್ತೀವಿ. ಅದೇ 100 ಮರಿ ಒಟ್ಟಿಗೆ ತರ್ತೀರಾ? ಒಟ್ಟಿಗೆ ತರ್ತೀವಿ ಎಲ್ಲ. ಹ್ಞೂ, ಚಿನ್ನೂರು. ಸಿಂಧನೂರು. ಬಳ್ಳಾರಿ ಸಿಂಧನೂರು. ಹಾಂ, ಅಲ್ಲಿಂಟ ತತ್ತೀವಿ. 8.5 ಒಂದೊಂದು ಮರಿ ತತ್ತೀವಿ. ಒಂದು 11,500 12 ಸಾವಿರಕ್ಕೆ ಕೊಡ್ತೀವಿ. 2 ತಿಂಗಳಿಗೆ. ಓಕೆ. ಸೊ ಇದೇ ನಿಮ್ಮ ವೃತ್ತಿ? ಇದೇ ವೃತ್ತಿನಣ್ಣ. ಬೇರೆ ಯಾವ್ದು ಮಾಡಕ್ಕೆ ಹೋದ್ರೂ ಲಾಸ್ ಆಗ್ತೈತೆ. ಏನೋ ಒಂದು ಸ್ವಲ್ಪ ಉಳಿತೈತೆ ಅಂತ ಮಾಡ್ತಾ ಇದ್ದೀವಿ. ಈ ಬಕ್ರಿ ಹಬ್ಬದವ್ರು ಅಷ್ಟು ಸಿಕ್ಕೈತೆ. ತಿರ್ಗಾ ಆಮೇಲೆ ನೋಡೋಣ, ಹಂಗೆ ಮಾಡಿ ಒಳ್ಳೆ ಲಾಭ ಆಯ್ತಾ? ಒಳ್ಳೆ ಲಾಭ ಆಯಿತು. ಹಂಗೆ ಮಾಡ್ತಾ ಇರ್ತೀವಿ. ಇನ್ನು ಅದೇ ವೃತ್ತಿ, ಇನ್ನು ಬೇರೆ ಯಾವುದು ಇಲ್ಲ. ಅದಕ್ಕೆ ಈ ಯುಗಾದಿ ಹಬ್ಬ ಹೊಸತೊಡಕು, ಯುಗಾದಿ ಹಬ್ಬ ಮೊನ್ನೆ ಯುಗಾದಿ ಹಬ್ಬಕ್ಕೂ ಚೆನ್ನಾಗಾಯ್ತಣ್ಣ. ಪರವಾಗಿಲ್ಲ. ದಸರಾಗೆಲ್ಲ ಹ್ಞೂ, ಚೆನ್ನಾಗಿ ಹೋಯ್ತು, ಪರವಾಗಿಲ್ಲ. ಬಟ್ ನಡೀತಾ ಇತ್ತು. ಈಗ 100 ಕುರಿ ತಂದು 2 ತಿಂಗಳಿಟ್ಟು 2,000 ಲಾಭಕ್ಕೆ ಮಾರ್ಬಿಡ್ತೀರಾ? ಮಾಡ್ತೀವಿ ಅಣ್ಣ. 2,000 ಸಿಗಲ್ಲಣ್ಣ, 1,500 ಸಿಗುತ್ತೆ. 1,500 ಸಿಗುತ್ತೆ. ಬಟ್ ಓಕೆ ಫೀಲ್ಡು ಅಲ್ಲಿಗೆ 100 ಮರಿಗೂ 1.5 ಲಕ್ಷ ಖರ್ಚು ಬರ್ತೈತೆ. 2 ತಿಂಗಳು. ಆದರೆ ಯಾರು ಹೋಗಿ ದುಡಿಯೋಕಿನ್ ಬೆಟ್ರಾ? ಇಲ್ಲ, ಬೆಟ್ರ್ ಅಣ್ಣ. ಅದು ಒಬ್ಬರು ತಕ್ಕ ಹೋಗಿ ಅವ್ರು ಕೊಟ್ಟಾಗಿಸ್ಕೊಂಬೋದು, ಆ ಥರಕ್ಕಿನ್ನ ಮೇಲು ನಮ್ಮ ವೃತ್ತಿ ನಾವೇ ಮಾಡ್ಕೊಂಡು ಓದ್ತಾ ಇರೋದು. ಈಗ 100 ಮರಿ ಸಾಕಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ? 100 ಮರಿ ಮೇಯ್ಸೋಕ್ಕೆ ಒಂದು ಹೈಟೆಕ್ ಶೆಡ್ ಮಾಡಿದ್ದೀವಿ. ಆ ಶೆಡ್ನಾಗೆ ಎಲ್ಲ ಕೊಂಡು ನಾವು ಬೆಳಿತೀವಿ.
ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓ ಈ ಹೊರಗಡೆ ಮೇಯಕ್ ಬಿಡಲ್ರಿ? ಇಲ್ಲ ಸರ್, ಬಿಡಂಗೆ ಇಲ್ಲ. ಅವು ಒಳಗಡೆ ಶೆಡ್ಡಲ್ಲೇ ಮೇಯಿಸ್ಬೇಕು. ಈಗ ತೊಗೊಂಡ್ರೆ ಶೆಡ್ಡಲ್ಲೇ? ಶೆಡ್ಡಲ್ಲೇನೆ. ಇವತ್ತು 2 ತಿಂಗಳು 2 ತಿಂಗಳು ಶೆಡ್ಡಲ್ಲೇನೆ. ಅಲ್ಲಿಗೆ ಸೊಪ್ಪು ಮೇವು ಎಲ್ಲ ಹಾಕ್ಬಿಡ್ತಾರೆ? ಸೊಪ್ಪು ಮೇವು ಔಷಧಿ ಹಾಕ್ಬೇಕು. ಅವಕ್ಕೆ ಏನು ಸರ್? PPR ಅಂತೆ, ಅದು ಡೆಕ್ನಮೆಸ್ ಇಂಜೆಕ್ಷನ್ ಅವು ಇವು ಹಾಕ್ತವೆ. ವ್ಯಾಕ್ಸಿನ್. ಒಬ್ಬ ಕೈ ಕೆಳಗೆ ಹೋಗಿ ಮಾಡೋದಕ್ಕಿಂತ ಇದು ಬೆಟ್ರ್ ಅಂತ ಮಾಡ್ತಾ ಇದ್ವಿ. ವೆರಿ ಗುಡ್. ಮನೆ ಮಂದಿ ಎಲ್ಲ ಮಾಡ್ತೀರಿ? ಹ್ಞೂ ಸರ್. ಎಲ್ಲ ಹೊಲ ಎಷ್ಟಿದೆ? ಹೊಲ ಜಮೀನು? ಇಲ್ಲ ಸರ್, ಹೊಲ ಎಲ್ಲ ಒಂದು 2-2.5 ಎಕರೆ. ಅದನ್ನು ಮಾಡ್ತೀರಿ? ಅದು ಮಾಡಿ ರೈತರು ಯಾವುದು ಬಿಡೋಕ್ಕಾಗಲ್ಲ, ಮಾಡ್ತಾ ಇರ್ಬೇಕು. ಸರ್ಕಾರ ನಿಮ್ಗೆ ಏನು ಸಪೋರ್ಟ್ ಮಾಡುತ್ತಾ? ಎಲ್ಲಿ ಸರ್ಕಾರದ ಕಾಸೇ ಇಲ್ಲ. ಸರ್ಕಾರ ಏನು ಸಹಾಯ ಮಾಡಿ, ನಾವೇ ನಮ್ದೇನೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಸರ್ಕಾರ, ಇಲ್ದಿದ್ರೆ ಇಲ್ಲ ಅಷ್ಟೇ. ಬರೀ ಅದು ಇದು ಕಿತ್ಲಾಡೋದ್ರಾಗೆ ಸರ್ಕಾರ ಮುಗಿದೋಗ್ತೈತೆ. ಇನ್ನು ನಮಗೆಲ್ಲಿ ಕೊಡ್ತಾರೆ ಅವರು? ಏನು ಕೊಡ್ತಾರೆ? ಸುಮ್ಮನೆ ಓಟ್ ಕಾರಣ ಅಷ್ಟೇ, ಬೇರೆ ಇನ್ಯಾವುದು ಇಲ್ಲ. ರೈತರ ಈಗ ಈ ಅಕ್ಕಿರಾಂಪುರ ಸಂತೆಲಿ ಜೊತೆಗೆ ಕುದೂರು ಅಂದ್ರೆ ಮಾಗಡಿ ತರ ಬರುವಂತ ಮಾಗಡಿ ತಾಲೂಕು ಸೋಲೂರು ಕುದೂರಿಗಿಲ್ಲ ಆ ರೈತರಿದ್ದಾರೆ. ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಕುದೂರ್ನವರಾ? ಕುದೂರ್ನವರು. ಏನ್ ನಿಮ್ಮ ಹೆಸರು? ನರಸಮೂರ್ತಿ ಅಂತ. ಈಗ ಕುದೂರ್ಗೂ ಇಲ್ಲಿಗೂ ಎಷ್ಟು ದೂರ? ಇಲ್ಲಿಂದ 65 ಕಿಲೋಮೀಟರ್ ಆಯ್ತು. ಏನ್ ಅಷ್ಟು ದೂರದಿಂದ ಬಂದ್ರ ಅಲ್ಲಿಗೆ? ನಾವು ಮೇಕೆ ಬೇಕಾಗಿತ್ತು ಅಂತ ಬಂದಿದ್ವಿ. ಅಲ್ಲಿ ಸಿಗಲ್ವಾ? ಸಿಗುತ್ತವೆ, ಸಂತೆ ಸಿಗಲ್ಲ ನಮಗೆ. ಹಾಗಾದ್ರೆ ಸಂತೆ ಇಲ್ವಾ? ಸಂತೆ ಅವೇ, ನಮಗೆ ಬೇಕಾದಾಗ ಸಂತೆ ಸಿಗಲ್ಲ ಅಂತ ಬಂದಿದ್ದೀವಿ ಇಲ್ಲಿಗೆ. ಈಗ ನೀವು ತಗೊಂಡ್ ಮಾರೋರ? ತಗೊಂಡು ನಾವು ಊಟಕ್ಕೆ. ಊಟಕ್ಕೆ ಏನ್ ಕಾರ್ಯಕ್ರಮ ಮನೇಲಿ? ದೇವ್ರು ಮಾಡ್ತಾ ಇದ್ದೀವಿ ಊರಲ್ಲಿ. ಊರ ಜಾತ್ರೆ. ಓ ಯಾವ ಕುದೂರ್ದ? ಕುದೂರಲ್ಲಿ. ಕುದೂರ್ನ ಕುದೂರ್ ಪಕ್ಕ ಜಗನ್ಪಳ್ಳಿ ಅಂತ. ಕುದೂರ್ ಪಕ್ಕ ಜಗನ್ಪಾಳ್ಯದಲ್ಲಿ ಊರಬ್ಬ, ಅದಕ್ಕೆ ಇಲ್ಲಿ ಮೇಕೆ ತಗೊಳಕ್ ಬಂದವ್ರೆ. ಎಷ್ಟು ತಗೋತಾ ಇದ್ರ ಮೇಕೆ? ನೋಡಿ ಇವೆಲ್ಲ ತಂದಿರವೆ. ಎಷ್ಟು ತಗೊಂಡಿದ್ದೀರಾ ಇಲ್ಲಿ? ಇವತ್ತು 12 ಮರಿ ತಗೊಂಡಿದ್ದೀರಾ? ಎಷ್ಟು ಕೆಜಿ ಇವು? ಎಲ್ಲ ನಾವು 25ರಿಂದ 30 kg ಒಂದೊಂದು. ಈಗ ಇದು 25-30 kg ಐತೆ. ಈಗ ಇದು ಹಬ್ಬಕ್ಕೆ ಕಡಿತೀರಾ? ಕಡಿತೀವಿ. ಓಕೆ. ಮಟನ್ ಸಾರಿಗೆ ಅದಕ್ಕೆಲ್ಲ ಯಾವತ್ತು ಹಬ್ಬ? ಮಂಗಳವಾರ. ಇಲ್ಲಿ ಈಗ 60 ಕಿಲೋಮೀಟರ್ ದೂರದಿಂದ ನೀವು ಗಾಡಿ ಮಾಡ್ಕೊಂಡ್ ಬರೋಕ್ಕೂ ಅದಕ್ಕೆ ವರ್ಕೌಟ್ ಆಗುತ್ತಾ? ಆಗ್ತದೆ ಅಂತಾನೆ ಬಂದಿರೋದು ನಾವು. ಬರ್ಲೇಬೇಕಲ್ಲ ಸಹ, ಏನು ಮಾಡೋಕ್ಕಾಗ್ತದೆ? ಈಗ ಸಾಕ ಇನ್ನು 12 ಕುರಿನ ಬೇಕಾ? ಇಲ್ಲ ಸಾಕು. ಈಗ ಹೊಲ್ಟ್ರಿ ಈಗ? ಓಕೆ, ಒಳ್ಳೇದಾಗ್ಲಿ ಅಣ್ಣ, ನಿಮ್ಮ ಹಬ್ಬಕ್ಕೆ ಒಳ್ಳೇದಾಗ್ಲಿ. ಆಯ್ತು. ಯಾವ ದೇವರು? ಮಂದ್ಯಮ್ಮ ಅಂತ. ಮಂದ್ಯಮ್ಮ. ಕುದೂರ್ ಪಕ್ಕ ಜಗನ್ಪಾಳ್ಯದಲ್ಲಿ ಮಂದ್ಯಮ್ಮನ ಊರಬ್ಬ ಐತೆ. ಮಂದ್ಯಮ್ಮ ದೇವಿ ಗ್ರಾಮ ದೇವತೆ ಉತ್ಸವ ಐತೆ. ಅದಕ್ಕೆ ಅಂತ ಹೇಳಿ ಆ ದೇವಿಗೆ ಕಡಿಯೋಕ್ಕೆ, ಆ ದೇವಿಯ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಇವರು 12ರಿಂದ 15 ಮೇಕೆ ತೊಗೊಂಡಿದ್ದಾರೆ. ತೊಗೊಂಡೋಗಿ ಒಳ್ಳೆ ಹಬ್ಬ ಆಗಲಿ, ಚೆನ್ನಾಗಾಗಲಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಎಷ್ಟು ಬಿತ್ತು ಒಂದಕ್ಕೆ? 15,000 ಬಿದ್ದೈತೆ. 15,000. 25 kg ಕುರಿ. ಸೊ 25 kg ಒಂದು ಮೇಕೆ 15,000 ಬಿದ್ದಿದೆ ಅವರಿಗೆ. ಇವ್ರು ತೊಗೊಂಡೋಗ್ತಾರೆ. ಸೊ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಗಾಡಿ ನಿಮ್ದೇನಾ ಬಾಡಿಗೆನಾ? ಬಾಡಿಗೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ. ನಮಸ್ಕಾರ.